ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾವು ಯಾಕೆ ಏಳಿಗೆ ಆಗ್ತಿಲ್ಲ, ಇದ್ದಂಗೆ ಇದ್ದೀವಿ. ನಮ್ಮ ತಾತನ ಅದೇ ಹೆಂಚಿನ ಮನೆ, ನಮ್ಮ ಅಪ್ಪನ ಅದೇ ಹೆಂಚಿನ ಮೇಲೆ ಹುಟ್ಟಿದ್ದೀವಿ, ನಾನು ಅದೇ ಹೆಂಚಿನ ಮೇಲೆ ಹುಟ್ಟಿ ಬೆಳೆದಿದ್ದೀನಿ. ನನ್ನ ಮಕ್ಕಳು ಈ ಮನೆ ಉದ್ಧಾರ ಮಾಡೋಕ್ಕಾಗ್ತಿಲ್ಲ, ಡೆಮಾಲಿಷ್ ಮಾಡೋಕ್ಕಾಗ್ತಿಲ್ಲ, ಏನು ಕೆಲಸ ಮಾಡ್ತೀವಿ ಅದೇ ಕೆಲಸ ಮಾಡ್ಕೊಬಂದೀವಿ. ಒಂದು ಬೆಂಗಳೂರು ನೋಡಿಲ್ಲ, ಒಂದು ಮೈಸೂರು ನೋಡಿಲ್ಲ, ಒಂದು ಹೊಸ ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಪ್ರಗತಿ ಇಲ್ಲ, ನಾವು ಏಳಿಗೆ ಇಲ್ಲ, ಯಶಸ್ವಿ ಆಗ್ತಿಲ್ಲ ಅನ್ನೋಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಕರ್ಮ ಸಿದ್ಧಾಂತ ಮತ್ತು ಇವತ್ತು ಬದುಕಿನ ಶೈಲಿ ಹೇಗಿರ್ತದೆ ಅಂತೇಳಿ. ಇದು ವಂಶಕ್ಕೆ ಬಂದಿರೋ ಶಾಪ. ನಮ್ಮಪ್ಪ ಮುತ್ತಾತನ ಗಾರೆ ಕೆಲಸ ಮಾಡ್ತಿದ್ದ, ನಮ್ಮಪ್ಪನ ಗಾರೆ ಕೆಲಸ, ನಾನು ಓದೋದು ಬಿಡಿಸ್ಬಿಟ್ಟು ಗಾರೆ ಕೆಲಸಕ್ಕೆ ಹಾಕೊಂಬಿಟ್ಟ. ನಾನು ಗಾರೆ ಕೆಲಸ, ಅಪಾರ್ಟ್ಮೆಂಟು, ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ನಾನು, ಆಮೇಲೆ ನನ್ನ ಮಗನು ಕೂಡ ಒಂದು 5-6ನೇ ಕ್ಲಾಸ್ ಓದಿಸ್ಬಿಟ್ಟು ಗಾರೆ ಕೆಲಸಕ್ಕೆ ಹಾಕ್ಕೊಂಡೆ. ನಮ್ಮ 4ನೇ ತಲೆಮಾರು ಬರೀ ಗಾರೆ ಕೆಲಸ, ಬರೀ ಹೂ ಕಟ್ಟೋದೇ ಕೆಲಸ ನಮ್ಮದು, ಬರೀ ಎಳ್ಳಿನ ಮಾರೋದೇ ಕೆಲಸ, ಬರೀ ಅಕ್ಕಿ ಮಾರೋದೇ ಕೆಲಸ. ನಮಗೆ ಚೇಂಜೇ ಇಲ್ಲ. ನಮ್ಮಲ್ಲಿ ಯಾರೂ ಒಂದು ಒಳ್ಳೆ ಲಾಯರು, ಡಾಕ್ಟ್ರು, ಇಂಜಿನಿಯರೇ ಆಗಿಲ್ಲ. ನಮ್ಗೆ ಯಾರು ಒಳ್ಳೆ ಕೆಲಸಕ್ಕೆ ಹೋಗ್ತಿಲ್ಲ. ನಮ್ಮ ಮುತ್ತಾತನೂ ನಮ್ಮ ಜಮೀನ್ದಾರ ಮೇಲೆ ಕೆಲಸ ಮಾಡ್ಕೊಂಡಿದ್ದ. ನಮ್ಮಪ್ಪ ಮುತ್ತಾತ ಸತ್ತ ಮೇಲೆ ನಮ್ಮಪ್ಪ ಅಲ್ಲಿ ಹೋದ್ನಂತೆ, ನಮ್ಮ ತಾತ ಹೋದ್ನಂತೆ. ನಮ್ಮ ತಾತನೂ ಅದೇ ಕೆಲಸ, ಹಸು ಮೇಯಿಸ್ಕೊಂಬರೋದು, ಕುರಿ ಮೇಯಿಸ್ಕೊಂಬರೋದು, ಜಮೀನ್ದಾರ ಮನೇಲಿ ಅದೇ ಕೆಲಸ ಕೊಟ್ಟು ತಿನ್ಕೊಂಡು ಬಾಳಿ ಬದುಕಿದ್ದವು ನಾವು. ನಮ್ಮ ಅಪ್ಪನೂ ಹಂಗೆ ಆದ. ನಾನು ಈಗ ಹೋಗ್ತಾ ಇದ್ದೀನಿ, ನನ್ನೂ ಒಂದೊಳ್ಳೆ ಕೆಲಸ ಸೇರಿಸ್ಬೇಕು, ಒಬ್ಬರು ಜೀತದಾಳ ಆಗಬಾರ್ದು, ಹೋಗಬಾರ್ದು ಇನ್ನೊಬ್ಬರ ಕೈ ಕೆಳಗೆ. ನಾವು ಸ್ವತಂತ್ರ ಬದುಕಬೇಕು ಅಂದರೆ ನಮಗೊಂದು ವಿದ್ಯೆ ಆಸ್ತಿ ಎಲ್ಲ ಆ ಥರವೇ ಇಲ್ಲ. ಯಾಕೆಂದರೆ ಅದು ಶಾಪಗ್ರಸ್ತ ಆಗಿರೋದ್ರಿಂದ ಅವಕಾಶನೇ ಸಿಗೋಲ್ಲ, ಆಪರ್ಚುನಿಟಿ ಸಿಗೋದಿಲ್ಲ. ಹಾಗಾದರೆ ಅದನ್ನು ಮಾಡ್ಕೊಳ್ಳೋದು ಹೇಗೆ, ಆಪರ್ಚುನಿಟಿ ತರಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಾನು ಒಂದು ಸಂಚಿಕೆಯಲ್ಲಿ ಮಂತ್ರತಂತ್ರವನ್ನು ಹೇಳ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಇದು ಗೋತ್ರಕ್ಕೆ ಸಂಬಂಧಪಟ್ಟಿದ್ದು, ವಂಶಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ನಮ್ಮ ವ್ಯಕ್ತಿತ್ವ ವಿಕಾಸನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ನನ್ನ ಹತ್ರ ಯಾರೋ ಒಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. ಅಪ್ಪ ಕುಡಿತಿದ್ದಂತೆ ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ, ಕೆಲಸಕ್ಕೆ ಹೋದಾಗ. ಅಂದರೆ ಅಪ್ಪ ದೊಡ್ಡ ಕುಡುಕ ಅಲ್ಲ, ಅಪ್ಪ ದೊಡ್ಡ ಕುಡುಕ ಅಲ್ಲ. ಫ್ರೆಂಡ್ಸ್ ಜೊತೆ ಹೋದಾಗ ಅಲ್ಲಿ ನ್ಯೂ ಇಯರು ಆಳು ಮೂಳು ಇಂಥ ಸಂದರ್ಭದಲ್ಲಿ ಕುಡಿದ್ಬಿಟ್ಟು ಬರ್ತಿದ್ದ, ಕೆಲಸಕ್ಕೂ ಹೋಗ್ತಿದ್ದ, ದುಡಿತಿದ್ದ, ಸಂಬಳ ತಗೋತಿದ್ದ, ಬಂದ, ಒಂದು ಮನೆ 2 ಮನೆ ಕಟ್ಟಿಸ್ದ, ಬಾಡಿಗೆ ಬರೋಂಗೆ ಮಾಡಿಕೊಂಡ. ಮಕ್ಕಳು 2 ಗಂಡು ಮಕ್ಕಳು, ಇಬ್ಬರಿಗೂ ಕೂಡ ಒಂದೊಳ್ಳೆ ಓದಿಸ್ಬೇಕು ಅಂತೇಳಿ ಒಳ್ಳೆ ಕಾಲೇಜ್ಗೆ ಹಾಕ್ತಾ. ದೊಡ್ಡ ಮಗ ಅವಳು ಲವ್ ಮಾಡಿದಂತೆ, ಅವಳು ಇನ್ಯಾನೋ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಅಂತ ನಾನು ಬಿಟ್ಬಿಟ್ಟು ಹೊಟ್ಟೋದ್ಲಲ್ಲ ಅಂತೇಳಿ ದಿನಾ ಕುಡಿಯೋದು. ಬೆಳಗ್ಗೆ ಕುಡಿದು ಮಲ್ಕೊಳ್ಳೋದು, ರಾತ್ರಿ ಹೋಗೋದು, ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋದು. ಆ ಫ್ರೆಂಡ್ಸ್ ಎಲ್ಲ ಇವ್ನು ಕುಡಿಸ್ತಾರಂತೆ. ನೋಡಿ, ಇವನಿಗೆ ಕುಡಿಸೋದ್ರೆ ಅವ್ರಿಗೆಲ್ಲ ಖುಷಿ ಅಂತೆ. ನೀನೊಂದು ಬಾಟ್ಲು ತೊಗೊಳ್ಳೋ, ನನ್ನ ಕಡೆ ಒಂದು ಅರ್ಧ ಲೋಟ ತೊಗೊಳ್ಳೋ ಅಂತೇಳಿ ಎಲ್ಲ ಫ್ರೆಂಡ್ಸಿಗೆ ಚೆನ್ನಾಗಿ ಕೂಡಿಸೋದು. ಕುಡಿಯೋಕ್ಕೆ ಇವನು, ಕೊಡ್ಸೋಕ್ಕೆ ಅವರು. ಕುಡ್ದು ಈಗ ದೊಡ್ಡ ಕುಡುಕ ಆಗಿಬಿಟ್ಟಿದ್ದಾನೆ. ಅಪ್ಪನ ರಕ್ತದಲ್ಲಿ ಕುಡಿತದ ಸೋಂಕಿತ್ತು. ಅಪ್ಪ ದಿನ ಕುಡುಕ ಅಲ್ಲ, ಈಗ ಮಗ ದಿನ ಕುಡುಕ. ಓದೋದು ಬಿಟ್ಟ, ಕಾಲೇಜ್ಗೆ ಹೋಗೋದು ಬಿಟ್ಟ, ಡಿಪ್ಲೊಮಾ ಡಿಸ್ಕಂಟಿನ್ಯೂ. 2ನೇ ಮಗ ಅವನು ಯಾರೋ ಲವ್ ಮಾಡ್ತಿದ್ದಂತೆ. ಲವ್ ಮಾಡಿಬಿಟ್ಟು PUCಗೆ ಅವ್ನು ಬಿಟ್ಬಿಟ್ಟಿದ್ದಾನೆ. ಅವಳು ಯಾರೋ ಇವ್ನು ಚೆನ್ನಿಲ್ಲ ಅಂದ್ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೊಟ್ಟೋಗಿದ್ದಾಳೆ. ಇವ್ನು ಲವ್ ಮಾಡಿದ್ರಿಗೆ ಮದುವೆ ಆಗಿಬಿಟ್ಟಿದ್ದಾಳೆ. ಇವನೇನು ಮಾಡ್ತಾನೆ, ಡ್ರಿಂಕ್ಸು, ಸ್ಮೋಕ್ ತೊಗೊಂಡು ಮನೆಗೆ ಹೋಗಲ್ಲ, ರೂಮಲ್ಲೋ ಫ್ರೆಂಡ್ಸ್ ಜೊತೆಲೋ ಮಲ್ಕೊಂಡು ಯಾವಾಗಲೋ ಒಂಥರ ಗೆಸ್ಟ್ ಬಂದಾಗ ಮನೆಗೆ ಬರ್ತಾನೆ ಅಪ್ಪ ಅಮ್ಮ ಮುಖ ತೋರ್ಸೋಕ್ಕೆ. ಹಾಗಾದರೆ ಇಲ್ಲಿ ವ್ಯಕ್ತಿತ್ವ ಹೆಂಗಿದೆ? ತಂದೆ ವ್ಯಕ್ತಿತ್ವ ಏನು? ಮಗನ ವ್ಯಕ್ತಿತ್ವ ಏನು? ಇವನು ದಿನ 10 ಬಾಟ್ಲು ಕುಡಿದ್ರೆ ಇವನು ರಕ್ತ ವೀರ್ಯದಲ್ಲಿ 10 ಬಾಟ್ಲು ಮತ್ತು ಸ್ಮೋಕ್ ಮಾಡೋದೆಲ್ಲ ಇತ್ತಲ್ಲ, ಅದು ಹಂಗೆ ಮಗನಿಗೂ ಹೋಗುತ್ತೆ. ಗುರುವೇ ಬೇಕಾಗಿಲ್ಲ, ಕುಡಿಯೋದಂಗೆ, ಸ್ಮೋಕ್ ಮಾಡೋದಂಗೆ, ಇನ್ನೊಬ್ಬರ ಮೇಲೆ ದೇಹ ಸುಖ ತಗೊಳ್ಳೋದು ಹೇಗೆ ಅನ್ನೋದಕ್ಕೆ ಟ್ರೈನಿಂಗ್ ಬೇಡ, ದೀಕ್ಷೆ ಬೇಡ. ಯಾಕೆಂದರೆ ರಕ್ತದಲ್ಲೇ ಬಂದುಬಿಟ್ಟಿದೆ ಆ ದೀಕ್ಷೆ. ಅಪ್ಪನಿಂದ ಮಗನ ದೀಕ್ಷೆ ಆಯ್ತು. ಹೇಗೆ ಕ್ರೋಮೋಸೋಮ್ಸ್ ಎಳ್ಕೊಂಬಂತು, ಜೀನ್ಸ್, ಜೆನೆಟಿಕ್ಸ್ ಥಿಯರಿ ಪ್ರಕಾರ ಜೀನ್ಸ್ ಕ್ಯಾರಿ ಮಾಡ್ತು ಅಂತ ಹೇಳ್ತಾರೆ. ಜೀನ್ಸ್ ಬಂತು, DNA ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ತು, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಕೂತಿದೆ. ವಯಸ್ಸು ಬರೋವರೆಗೂ ಕಾಯ್ತಾಯಿತ್ತು. ಬಂತು 18 ವರ್ಷ, 19 ವರ್ಷ. 18-19 ವರ್ಷಕ್ಕೆ ಕುಡಿಯೋ ಚಟ, ಆ ಹಾರ್ಮೋನ್ಸ್ ಶುರುವಾಯ್ತು, ಆ ಕರ್ಮ ಶುರುವಾಯ್ತು. ಅಪ್ಪನಿಂದ ಬಂದಿತ್ತು, ಮಗನಲ್ಲೇ ಇತ್ತು. ಮಗು ಅಂಬೆಗಾಲ ಹಾಕ್ತು, ಗೋಡೆ ಹಿಡ್ಕೊಂಡು ನಡೀತು, ಸ್ಕೂಲ್ಗೆ ಹೋಯ್ತು, ಕಾಲೇಜ್ ಮೆಟ್ಲಿಗೆ ಹೋಗೋವರೆಗೂ ಸುಮ್ಮನಿತ್ತು ಆ ಕರ್ಮ.
ಆಗ ಕಾಲೇಜ್ ಮೆಟ್ಟಿಗೆ ಗಡ್ಡ ಮೀಸೆ ಬಂತು, ಕುಡಿಯೋಕ್ಕೆ ಶುರು ಮಾಡ್ದ. ಈಗ ದೊಡ್ಡ ಕುಡ್ಕ, ಅಪ್ಪ ದೊಡ್ಡ ಕುಡ್ಕ ಅಲ್ಲ, ಈಗ ಮಗ ದೊಡ್ಡ ಕುಡ್ಕ. ನೋಡಿ, ಇದೊಂಥರ ವಿಚಿತ್ರ. ಅವನು ರಕ್ತ ವೀರ್ಯದಲ್ಲಿ ಹುಟ್ಟಿದ ಎರಡನೇ ಮಗನೂ ಕುಡ್ಕ. ಅವನು ಸ್ಮೋಕ್ ಆಡ್ತಾನೆ, ಕುಡಿತಾನೆ, ಭಂಗಿ ತಗೋತಾನೆ, ಇನ್ನೂ ಮಾಡ್ತಾನಂತೆ. ಕಂಪ್ಲೇಂಟ್ ಇದು. ನಾನು ಕೇಳಿದೆ, ನೀವು ಕುಡಿತಿದ್ರಿ, ಇವೆಲ್ಲ ನಿಮ್ಗೆ ಅಭ್ಯಾಸ ಇತ್ತಂದ್ರೆ. ಹೌದು ಇತ್ತು, ಬಟ್ ಇವ್ ಥರ ಕುಡ್ಕ ಅಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆಲ್ಲ ಮಾಡಿ ಇವ್ರಿಗೆಲ್ಲ ಆಸ್ತಿ ಮಾಡಿಟ್ಟಿದ್ರಿ. ಕುಡಿಯೋದಾದ್ರೆ ಎಲ್ಲ ಕಳ್ಕೊಂಬಿಡ್ತಿದ್ನಲ್ಲ. ನಾನು ಕುಡಿಯೋದು ಅದು ಅಭ್ಯಾಸ ಅಲ್ಲ, ಅದು ಒಂದು ಯಾವಾಗಲೋ ಒಂಥರ ಮಾಡ್ತಿದ್ದೆ. ಅದನ್ನೇ ಅಭ್ಯಾಸವಾಗಿ ಇಟ್ಕೊಂಡ್ಬಿಟ್ಟಿರೆ ನಾನು ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕಾಗ್ತಿತ್ತಾ? ಇಷ್ಟೆಲ್ಲ ಸಂಪಾದನೆ ಮಾಡೋಕ್ಕಾಗ್ತಿತ್ತಾ? ಇಲ್ಲ. ಇಲ್ಲಿ ವ್ಯಕ್ತಿತ್ವ ನಮ್ಮ ತಂದೆ ತಾಯಿಗಳಿಂದ ಬರೋ ಒಂದು ಸಂಸ್ಕಾರ. ಒಬ್ಬ ದಿನ ಕುಡಿಯೋನು, ಸ್ಮೋಕ್ ಮಾಡೋನು, ಇನ್ನೊಬ್ಬ ಡ್ರಿಂಕ್ಸ್ ಮಾಡೋನ ಜೊತೆ ಒಂದು ಡ್ರಿಂಕರ್ಸ್ ಒಂದು ಗುಂಪು, ಒಂದು ಕ್ಲಬ್ಬು, ಒಂದು ಅಸೋಸಿಯೇಷನ್ನು, ಒಂದು ಸಂಘ. ಅದು ಅಲ್ಲಿ ಎಲ್ಲ ಹೋಗಿದಾಗ ಈಗ ಸಮುದ್ರಕ್ಕೆ ಹೆಂಗೆ ಎಲ್ಲ ಉಪ್ಪು ನೀರು, ಮಣ್ಣು ನೀರು, ಚರಂಡಿ ನೀರು, ಪಾತ್ರೆ ತೊಳೆದಿದ್ದ ನೀರು, ಬಟ್ಟೆ ತೊಳೆದಿದ್ದ ನೀರು, ಎಲ್ಲ ನೀರು ಬಂದು ಸಮುದ್ರಕ್ಕೆ ಹೆಂಗೆ ಸಂಗಮ ಆಗುತ್ತೋ ಹಾಗೆ ಎಲ್ಲ ಕುಡುಕರು, ಎಲ್ಲ ಸ್ಮೋಕರ್ಸು, ಡ್ರಿಂಕ್ ಎಲ್ಲ ಒಂದು ಸೇರಿದಾಗ ಒಂದು ಸಂಗಮ ಆಗುತ್ತೆ. ಅಲ್ಲಿ ಒಂದು ವಿಶೇಷವಾದಂಥ ಅಲೆ ಉತ್ಪತ್ತಿ ಆಗುತ್ತೆ, ದೊಡ್ಡ ಅಲೆ. ಆ ವೈಬ್ರೇಷನ್ ಹೇಗೆ ಎಲ್ಲ ಕಡೆಯಿಂದ ನದಿಗಳು ಬಂದು ಸಮುದ್ರಕ್ಕೆ ಸೇರುತ್ತೋ, ಸೇರಿದಾಗ ಹೆಂಗೆ ಅಲೆಗಳು ಹೆಂಗೆ ಬರುತ್ತೋ ಹುಕ್ಕಿ, ಹಾಗೆ ಈ ಎಲ್ಲ ಕುಡುಕರು, ಕಳ್ಳರು, ದೊರಕೋರು, ಮೋಸಗಾರರು, ಲಂಚ್ಗೋರು ಇವರೆಲ್ಲ ಒಟ್ಟಿಗೆ ಸೇರಿದಾಗ ಅಲ್ಲೊಂದು ದೊಡ್ಡ ಅಲೆ ಉತ್ಪತ್ತಿ ಆಗುತ್ತೆ. ಆ ಅಲೆ ಮತ್ತು ವಾಪಸ್ ಒಳಗೆ ಹೋಗುತ್ತೆ. ಹಾಗೆ ಅವ್ನು ಮಾಡಿದ್ದ ಅವನು 50 ಬಾಟ್ಲು ಕುಡಿಯೋ ಕುಡುಕ 5 ಬಾಟ್ಲು ಕುಡಿಯೋ ಜೊತೆ ಒಂದು ಅರ್ಧ ಗಂಟೆ ಕೂತು ಮಾತುಕತೆ ಆಡ್ಬಿಡ್ತಾನೆ. ಅವನು ದಿನಕ್ಕೆ 50 ಸೇತ್ತಾನೆ ಸಿಗರೇಟ್ನ. ಇವನು ಬರೀ 2 ಸೇತ್ತಾನೆ, ಪಾಪ ದುಡ್ಡಿಲ್ಲ. ಬಟ್ ಇವನು ಸೇತ್ತಾನೆ, ಇವನು ಕುಡುಕಾನೆ. ಅವನು ದೊಡ್ಡ ಕುಡುಕ, ದೊಡ್ಡ ಸ್ಮೋಕರ್ ಅವನು. ಅವನ ಪಕ್ಕದಲ್ಲಿ ಒಂದು 5 ನಿಮಿಷ, 20 ನಿಮಿಷ, 1 ನಿಮಿಷ ಕೈ ಮೇಲೆ ಎಗ್ಲ ಹಾಕ್ಕೊಂಡು ಅಥವಾ ಅವನ ಜೊತೆ ಓಡಾಡಿಕೊಂಡು ಒಂದು ದಿನ ಪೂರ್ತಿ ಅವನ ಜೊತೆ ಸ್ಪೆಂಡ್ ಮಾಡ್ತಾನೆ. ಅಲ್ಲಿಂದ ವೈಬ್ರೇಷನ್, ಆ ವೈರಸ್ಸು, ಶನಿ, ಬ್ಯಾಡ್ ಹ್ಯಾಬಿಟ್ಸ್ಗೆ, ಕೆಟ್ಟ ಚಟ್ಟಗೆ ಅಧಿಪತಿ ಶನಿ ಗ್ರಹ. ಅವನೇನು ಮಾಡ್ತಾನೆ ಶನಿ, ಇಲ್ಲಿ 5 ಬಾಟ್ಲು ಕುಡಿತಿದ್ದವನಿಗೆ 100 ಬಾಟ್ಲು ಕುಡಿಯೋ ವ್ಯಕ್ತಿಯಿಂದ ಅರ್ಧ ವೈಬ್ರೇಷನ್ ತುಂಬಿಸ್ಬಿಡ್ತಾನೆ. ಗೊತ್ತೇ ಆಗಲ್ಲ ನಮಗೆ. ಸಹವಾಸ ದೋಷದಿಂದ ವೈಬ್ರೇಷನ್ ಟ್ರಾನ್ಸ್ಫರ್ ಆಯಿತು. ಇದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅಟ್ರಾಕ್ಟ್ ಮಾಡ್ತದೆ. ಕುಡುಕನ್ನು ಇನ್ನೊಬ್ಬ ಕುಡುಕನ್ನ ಮ್ಯಾಗ್ನೆಟ್ ಥರ ಅಂಟಿಸುತ್ತೆ. ಒಬ್ಬ ರೇಪಿಸ್ಟು ಇನ್ನೊಬ್ಬ ರೇಪಿಸ್ಟ್ ಬೇಗ ಫ್ರೆಂಡ್ ಮಾಡುತ್ತೆ. ಒಬ್ಬ ದರೋಡೆಕೋರ ಇನ್ನೊಬ್ಬ ದರೋಡೆಕೋರನ್ನ ಬೇಗ ಒಂದು ಮಾಡುತ್ತೆ. ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನ್. ಒಬ್ಬ ಲಂಚಕೋರ ಇನ್ನೊಬ್ಬನ 5 ಲಂಚ, ನನಗಿದ್ದು ತಿಂಗಳಿಗೆ 1,000 ಕೊಡಬೇಕು, 1,000 ಕೊಡಬೇಕು, ಅಲ್ಲಿ 50-100 ರೂಪಾಯಿ ಇವನಿಗೆಲ್ಲ ತಂದು ಇವ್ನಿಗೆ ಅಂಟಿಸುತ್ತೆ, ಕನೆಕ್ಷನ್ ಮಾಡುತ್ತೆ. ಹಾಗೆ ಕೆರೆ ನೀರು, ಚರಂಡಿ ನೀರು, ನದಿ ನೀರು, ಎಲ್ಲ ನೀರು ಹೆಂಗೆ ಸಮುದ್ರಕ್ಕೆ ಸೇರುತ್ತೋ ಈ ಅಸೋಸಿಯೇಷನ್, ಈ ಕಳ್ಳರದು, ಕುಡುಕರದು, ಮೋಸಗಾರದು, ಆ ಅಸೋಸಿಯೇಷನ್ ದೊಡ್ಡ ಅಲೆ, ಆ ಅಲೆ ಎಲ್ರಿಗೂ ವೈಬ್ರೇಷನ್ ಸಮವಾಗಿ ಹಂಚ್ಕೊಟ್ಬಿಡುತ್ತೆ. ಹಾಗೆ 5 ಬಾಟ್ಲು ಕುಡಿಯೋನಿಗೆ 50ಕ್ಕೆ ಶುರು ಮಾಡಿದೆ. ಯಾಕೆಂದರೆ ಅದು ವೈಬ್ರೇಷನ್, ಸಹವಾಸ. ಅವನು ಒಂದು ಸಲ ಮದುವೆ ಆಗಿ ಡೈವರ್ಸ್ ಕೊಟ್ಟ, ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಡೈವರ್ಸ್ ಕೊಟ್ಟ. ಅವನ ಜೊತೆ ಸ್ನೇಹ ಸಂಬಂಧ ಇಟ್ಕೊಂಡವನು ಅವನಿಗೂ ಡೈವರ್ಸ್ ಕೊಡೋ ಥರ ವೈಬ್ರೇಷನ್ ಒಟ್ಟಾಗಿರ್ತದೆ. ಆಗಲೇ ಏನೋ ಒಂದು ನೆಪ ಮಾಡಿ ಅವನು ಡೈವರ್ಸ್ ಕೊಡ. ಯಾಕಂದರೆ ಸಹವಾಸ ದೋಷ. ಹೀಗಾಗಿ ನಮ್ಮ ವ್ಯಕ್ತಿತ್ವ ಡ್ಯಾಮೇಜ್ ಆಗ್ತಿದೆ, ನಮ್ಮ ವ್ಯಕ್ತಿತ್ವ ವಿಕಾಸನೇ ಆಗ್ತಿಲ್ಲ. ಹೀಗಾಗಿ ಕಂಪ್ಯೂಟರ್ ಇದೆ, ಏರೋಪ್ಲೇನ್ ಇದೆ, ರಾಕೆಟ್ ಬಂತು, ಟಿ ವಿ ಬಂತು, ಕ್ಯಾಮ್ರಾ ಬಂತು, ಎಲ್ಲ ಮೊಬೈಲ್ ಬಂತು, ಎಲ್ಲ ಬಂದು ನಮ್ಮ ವ್ಯಕ್ತಿತ್ವ ಇನ್ನೂ ಚೇಂಜ್ ಆಗಿಲ್ಲ. ಟೆಕ್ನಾಲಜಿ ಬದಲಾವಣೆ ಆಗ್ತಿದೆ, ನಾವು ಚೇಂಜ್ ಆಗ್ತಿಲ್ಲ. ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಿಲ್ಲ, ನಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತಿಲ್ಲ. ಹೀಗಾಗಿ ನಮ್ಮಲ್ಲಿ ದರಿದ್ರ ಜಾಸ್ತಿ, ರೋಗ ಜಾಸ್ತಿ, ದುಃಖ ಜಾಸ್ತಿ, ಕಷ್ಟ ಜಾಸ್ತಿ ಆಗಿರೋದ್ರಿಂದ ಸುಖ ಅನ್ನೋದೇ ಕಾಣ್ತಾ ಇಲ್ಲ. ಒಂದು ಹುಡುಗಿ ಕಾಲೇಜ್ಗೆ ಹೋಗ್ತಿದ್ದಾಳೆ, ಸೆಕೆಂಡ್ ಇಯರ್ ಏನೋ ಡಿಗ್ರಿ ಮಾಡ್ತಿದ್ದಾಳಂತೆ. ಅವಳನ್ನ ಚೆನ್ನಾಗಿ ಓದಲಿ ಅಂತೇಳಿ ಒಂದು ಬೆಂಗಳೂರಿನಲ್ಲಿ ಕಾಲೇಜಿಗೆ ಸೇರಿಸಿದ್ದಾರೆ. ಕಾಲೇಜಿಂದ ಒಂದು 200-300 ಮೀಟ್ರಲ್ಲಿ ಒಂದು ಪಿ ಜಿ ಇದೆ, ಲೇಡೀಸ್ ಪಿ ಜಿ, ಅಲ್ಲಿಗೆ ಸೇರಿಸಿದ್ದಾರೆ. ಅವಳು ಪಿ ಜಿಲಿ ತಿಂಡಿ ಊಟ ಆಗುತ್ತೆ, ಕಾಲೇಜಿಗೆ ಹೋಗ್ತಾಳೆ ಮತ್ತು ಬರ್ತಾಳೆ. ಅವ್ರ ಊರು ಯಾವುದೋ ಈ ಕಡೆ ಮೈಸೂರಿಂದ ಆಚೆ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸೇರಿಸಿದ್ದಾರೆ. ಹಳ್ಳಿಲಿದ್ದಾಗ ತುಂಬ ಚೆನ್ನಾಗೇ ಇದ್ಲ ಹುಡುಗಿ. ಮನೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನದಿಗೆ ಹೋಗಿ ನೀರು ತಂದು ಕೊಡೋದು, ನದಿಗೆ ಹೋಗಿ ಬಟ್ಟೆ ಒಗೆಯೋದು ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಇರೋದು, ಓದ್ಕೊಂಡು ಎಲ್ಲ ಬಂದಿದ್ದಾಳೆ ಪಾಪ. ಇಲ್ಲಿಗೇನೋ ಒಂದೊಳ್ಳೆ ಕಾಲೇಜ್ ಸೇರಿಸ್ಬೇಕು ಅಂತ ಸೇರಿಸ್ಬಿಟ್ಟಿದ್ದಾರೆ. ಪಿ ಜಿ ಒಳಗೆ ಯಾರೋ ಒಬ್ಬಳು
ಬೆಳಗಾಂ ಕಡೆನೋ ಯಾವುದೋ ಒಂದು ಹುಡುಗಿ ಬಂದಿದ್ದಾಳೆ. ಅವಳು ತುಂಬ ಶ್ರೀಮಂತ ಮನೆ ಹುಡುಗಿ. ಅಲ್ಲಿ ಪಿ ಜಿಲಿ 3 ಜನ ಹುಡುಗಿರಿಗೆ ಒಂದು ರೂಮ್ ಕೊಟ್ಟಿದ್ದಾರಂತೆ. ಇವಳೊಬ್ಬಳೇ ಹಳ್ಳಿಗ ಹುಡುಗಿ. ಇವರಿಬ್ಬರೆಲ್ಲ ಭಾಳ ಹೈಫೈನಲ್ಲಿ ಬಂದಿರೋಂಥವ್ರು, ಕುಟುಂಬದಲ್ಲಿ ಬಂದಂಥವ್ರು. ಈ ಹುಡುಗಿನ ಅಲ್ಲಿಗೆ ಬಿಟ್ಟಿದ್ದಾರೆ ಪಿ ಜಿ. ಪಾಪ 2 ತಿಂಗಳಾದಮೇಲೆ ಹುಡುಗಿ ಕ್ಲೋಸ್ ಆದರು. ಎಲ್ಲ ಆದಮೇಲೆ ಆ ಹುಡುಗಿಗೆ ಒಂಥರ ಆಸೆ ಆಯಿತು. ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕ್ತಾರೆ, ಚೂಡಿದಾರ, ಒಳ್ಳೊಳ್ಳೆ ಡ್ರೆಸ್ ಹಾಕ್ತಾರೆ, ಏರ್ ಸ್ಟೈಲ್ ಎಷ್ಟು ಚೆನ್ನಾಗಿ. ಹುಡುಗಿ ತುಂಬ ಜಡೆ ಹಾಕೋತಿದ್ದವಳು. ಇವ್ರ ಥರ ಹೇರ್ ಸ್ಟೈಲ್ ಮಾಡಬೇಕು, ಇವ್ರ ಥರನೇ ತಿನ್ನಬೇಕು, ಇವ್ರ ಥರ ಓಡಾಡಬೇಕು, ಇವ್ರ ಥರನೇ ಮಾತಾಡಬೇಕು, ಇವ್ರ ಥರ ಇಂಗ್ಲೀಷ್ ಕಲ್ತ್ಕೋಬೇಕು, ಇವ್ರ ಥರನೇ ಶೂಸ್ ಕಾಲಿಗೆ ಚಪ್ಪಲಿ ಹಾಕಬೇಕು, ಇವ್ರ ಥರನೇ ಆ ಡ್ರೆಸ್ಸು ಅರ್ಧ ಚಡ್ಡಿ ಹಾಕ್ಕೊಂಡು ಈ ಬಗ್ಲೆಲ್ಲ ಬಿಟ್ಕೊಂಡು ಓಡಾಡೋದು, ಆಮೇಲೆ ಕೂದಲೆಲ್ಲ ಕಾಳಿ ಥರ ಕೆದರ್ಕೊಂಡು ಇಲ್ಲ ಆ ಥರದೆಲ್ಲ ಯಾಕೆಂದರೆ 3 ತಿಂಗಳಲ್ಲಿ ಅವ್ರಿಗೆ ಬದಲಾವಣೆ ಆಗ್ಬಿಟ್ಟಿದೆ. ಅದು ಏನು ಅವ್ಳಿಗೆ ನೀವು ಬದಲಾವಣೆ ಆಗುತ್ತೆ ಯಾರೂ ಹೇಳಲೇ ಇಲ್ಲ. ಅವಳ ಅಂದ ಚಂದ ಆಚಾರ ವಿಚಾರ ಇದೆಲ್ಲ ನೋಡಿ ಆ ವ್ಯಕ್ತಿತ್ವ ಇವಳಲ್ಲಿ ವಿಕಾಸ ಆಗೋಯ್ತು. ಅವರಿಬ್ಬರಲ್ಲಿದ್ದಂಥ ವ್ಯಕ್ತಿತ್ವ ಇವಳಲ್ಲಿ ಇಮಿಟೇಟ್ ಅಂತ ಅನುಕರಣೆ ಮಾಡ್ತು. ಸರಿ, ಕೊನೆಗೆ ನೀನು ನಮ್ಮ ರೂಮ್ ಬಿಟ್ಟಲ್ಲಿ ಆಗಿದ್ದೆ, ಹಾಗೆ ನಮ್ಮ ಥರ ಇರಬಾ ಅಂತೇಳಿ ಇವರೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅವಳು ಜಡೆಯೆಲ್ಲ ಕಲಿಸಿ ಕಟ್ ಮಾಡಿಸಿ ಒಂಥರ ಅದೇ ಇಲ್ಲಿವರೆಗೂ ಬಿಡ್ಕೋತಾರೆ ಹೆಣ್ಮಕ್ಳು, ಅದೆಲ್ಲ ಮಾಡಿಸಿ ಅವಳಿಗೆ ಎಷ್ಟು ಚೂಪಾಗಿರೋದು, ನಡೆದ್ರೆ ಬಿದ್ದೋಗ್ಬಿಡ್ತೀವಿ ಆ ಥರದೊಂದು ಚಪ್ಪಲಿ ತೊಗೊಟ್ರು. ಇವರೇ ಗಿಫ್ಟ್ ಮಾಡಿದ್ರು. ಅದನ್ನು ಹಾಕೊಂಡು ನಡೆಸೋ ಅಭ್ಯಾಸ ಮಾಡಿಸಿ ಇಲ್ಲಿ ಮಿಡಿ ಹಾಕಿ ಚೂಡಿದಾರ ಹೋಗಿ ಮಿಡಿ ಹಾಕೋದು, ಮಿಡಿಯಿಂದ ಇನ್ನೇನೋ ಹಾಕ್ಕೊಂಡು ದಿಢೀರ್ನವ್ರ ಅಪ್ಪ ಅಮ್ಮ ಚಕ್ಲಿ ಕೋಡ್ಬಳೆ ರಿಪ್ಪಿಟ್ಟು ಎಲ್ಲ ಮಾಡ್ಕೊಂಡು ಬಂದುಬಿಟ್ಟವ್ರೆ ಬೆಂಗಳೂರಿಗೆ. ಹೋಗ್ಬಿಟ್ಟು ಪಿ ಜಿಲಿ ಹೋಗಿ ಕೂತ್ಬಿಟ್ಟವಳೆ. ಇವಳು ಅವ್ರ ಜೊತೆ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ ಸುತ್ತ ಹಾಕೊಂಡು ಹೋಗೋವಳೆ. ಸಾಯಂಕಾಲ ಅಷ್ಟರೊಳಗೆ ನಮ್ಮ ಮಗಳು ಇನ್ನೂ ಬಂದಿಲ್ಲ ಅಂತ ಮಗಳು ಬಂದಿದ್ದು ಕೂಡ ಇವಳು ನಮ್ಮ ಮಗಳೇ ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಹಳ್ಳೀಲಿ ಹೆಂಗಿದ್ಲು, ಇವಳು ಹೆಂಗಿದ್ದಾಳೆ ಇಲ್ಲಿ ಅಂತ. ಇದೇನಮ್ಮ ಹಿಂಗಿದ್ಯಾ ಅಂತ ಕೇಳ್ತಾರೆ. ಹೂನಪ್ಪ ಹಂಗೆ ಅಂತೇನೋ ಮಾಡಿ ಕೊನೆಗೆ ಅವಳು ಯಾವ ಲೆವೆಲ್ಗಿದ್ದಾಳೆ ಅಂದರೆ ನಮ್ಮ ಹಳ್ಳಿಗೆ ಹೋಗೋದು ಬೇಡ, ಬೆಂಗಳೂರೇ ಬೆಸ್ಟು, ನಮ್ಮ ಅಪ್ಪ ಅಮ್ಮಗಿಂತ ಈ ರೂಮ್ಮೇಟ್ಸೇ ಬೆಸ್ಟು ಅನ್ನೋ ಲೆವೆಲ್ಗೆ ವ್ಯಕ್ತಿತ್ವ ವಿಕಾಸ ಆಗೋಯ್ತು. ವ್ಯಕ್ತಿತ್ವ ವಿಕಾಸ ಅಂತಂದರೆ ಶೋಕಿ ಅಲ್ಲ, ನಮ್ಮ ಚಿಂತನೆ ಮಾಡೋ ಧಾಟಿ ಇದೆಯಲ್ಲ, ನಮ್ಮ ನಡೆನುಡಿಗಳು, ನಮ್ಮ ಆಚಾರ ವಿಚಾರಗಳು ಅದರಲ್ಲಿ ವಿಕಾಸ ಆಗಬೇಕು. ಕುಂಟನ ಅವನಲ್ಲಿ ಒಳ್ಳೆ ವ್ಯಕ್ತಿತ್ವ ಇದೆ ಅನುಸರಣೆ ಮಾಡಿ, ಕುರುಡನ ಅವನಲ್ಲಿ ಒಳ್ಳೆ ವ್ಯಕ್ತಿತ್ವ ಇದೆ ಅನುಕರಣೆ ಮಾಡಿ. ಅವನು ಬಡವ ಆಗಿರ್ಬೋದು, ಆದರೆ ಅವನ ಬಡತನ ವ್ಯಕ್ತಿತ್ವದಲ್ಲಿಲ್ಲ, ಅವನು ಯೋಚನೆ ಮಾಡೋ ರೀತಿಯಲ್ಲಿಲ್ಲ, ಅವನು ತಗೊಳ್ಳೋ ನಿರ್ಧಾರದಲ್ಲಿ ಇಲ್ಲ. ಅದರಿಂದ ನಮ್ಮ ಕಾಯ ವಾಚ ಮನಸ್ಸ, ಈ ಕಾಯ ಅಂದ್ರೇನು ಈ ದೇಹ, ವಾಚ ಅಂದ್ರೇನು ಮಾತು ಆಡೋ ರೀತಿಯಲ್ಲಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್, ಕಾಯ ಬಾಡಿ ಲ್ಯಾಂಗ್ವೇಜ್, ಕಾಯ ವಾಚ ಮನಸ್ಸ ಮೈಂಡ್ ಮ್ಯಾನೇಜ್ಮೆಂಟು, ಮೈಂಡ್ ಕಮ್ಯುನಿಕೇಷನ್, ಇವೆಲ್ಲ ನಮ್ಮ ಓರಲ್ ಕಮ್ಯುನಿಕೇಷನ್ನು, ಮೈಂಡ್ ಕಮ್ಯುನಿಕೇಷನ್ನು, ಬಾಡಿ ಕಮ್ಯುನಿಕೇಷನ್, ಇದರಲ್ಲಿ ಶುದ್ಧತೆ ಇರಬೇಕು. ಆಗ ಬದುಕಿದ್ರೆ ಅವನ ಥರ ಬದುಕಬೇಕ್ರಿ, ಇದ್ರೆ ಅವಳ ಥರ ಇರಬೇಕ್ರಿ ಅನ್ನೋ ಒಂದು ಮೆಸೇಜ್ ನಮ್ಮನ್ನು ಜೀವನದಲ್ಲಿ ನೋಡಿ ಕಲಿಬೇಕು. ಆ ಲೆವೆಲ್ ಅದು ವ್ಯಕ್ತಿತ್ವ. ದಿನ 50 ಬಾಟ್ಲು ಕುಡಿಯೋದು, ಒಂದು 50 ಸಿಗ್ರೇಟ್ ಸೇದೋದು, ಕಣ್ಗಳ ಜೊತೆ ಹೋಗಿ ಮಲಗಿ ಬರೋದು, ಮತ್ತು ಡ್ರಗ್ಸ್ ತೊಗೊಳ್ಳೋದು, ಇನ್ನೇನೋ ಇದು ವ್ಯಕ್ತಿತ್ವ ಅಲ್ಲ. ಅದರಂಥ ದರಿದ್ರ ವ್ಯಕ್ತಿತ್ವ ಇನ್ಯಾವುದೂ ಇಲ್ಲ. ವ್ಯಕ್ತಿತ್ವ ಒಬ್ಬ ಕುಡಿಯೋದು ನೋಡಿ ನಾನು ಕಲಿಬಾರ್ದು, ಒಬ್ಬ ಕೊಲೆ ಮಾಡೋದು ನೋಡಿ ನಾನು ಕೊಲೆ ಮಾಡೋದು ಕಲಿಬಾರ್ದು, ಒಬ್ಬ ರೇಪ್ ಮಾಡೋದು ನೋಡಿ ನಾನು ರೇಪ್ ಮಾಡಬಾರ್ದು. ಅದು ವ್ಯಕ್ತಿತ್ವ ವಿಕಾಸ ಅಲ್ಲ. ವ್ಯಕ್ತಿತ್ವ ವಿಕಾಸ ಅಂತಂದರೆ ನಾನು ಚೆನ್ನಾಗಿದ್ದು ನನ್ನ ಜೊತೆ ಇರೋರಿಗೂ ಚೆನ್ನಾಗಿ ಬೆಳೆಸಬೇಕು, ಅವರು ಕೂಡ ನನಗಿಂತ ಹೆಚ್ಚಾಗಿ ಮೇಲೆ ತರಬೇಕು ಅನ್ನೋ ವ್ಯಕ್ತಿತ್ವ, ಆ ಒಂದು ಕಂಟೆಂಟ್, ಆ ಒಂದು ಕಾನ್ಸೆಪ್ಟು ಅವನು ಕಾಯವಾಚ ಮನಸ್ಸಲ್ಲಿದ್ದಾಗ ಮಾತ್ರ ಅವನು ಎಲ್ಲೆಲ್ಲಿ ಹೋದರೂ ಅವ್ನು ಬದಲಾವಣೆ ಆಗಿಬಿಡ್ತದೆ. ಅವನಿಗೆ ಬೇಕಾದಷ್ಟು ಅಭಿಮಾನಿಗಳು ಬೆಳೀತಾರೆ, ಫ್ಯಾನ್ಸ್ ಇರ್ತಾರೆ, ಫಾಲೋವರ್ಸ್ ಇರ್ತಾರೆ. ಈಗ ಹೆಂಗಾಗುತ್ತೆ, ಕುಡುಕರಿಗಿರೋ ಫಾಲೋವರ್ಸ್ ಇನ್ಯಾವುದೂ ಇಲ್ಲ. ಆ ಇನ್ಸ್ಟಾಗ್ರಾಮ್ ಅಂತ ಎಲ್ಲ ನೋಡ್ತೀನಲ್ಲ, ಏನೇನೋ ಕೆಟ್ಟದಾಗೆ ಅದಕ್ಕೆ ಲೈಕ್ಸ್ ಎಷ್ಟಿದೆ ಗೊತ್ತಾ, ಲಕ್ಷಾಂತರ ಜನ ಲೈಕ್ಸ್ ಫಾಲೋವರ್ಸ್ ಅದಕ್ಕೆಲ್ಲ. ಆದರೆ ಒಳ್ಳೆ ಬುದ್ಧಿ ಹೇಳೋದು, ಒಳ್ಳೆಯದನ್ನು ತಿಳುವಳಿಕೆ ಕೊಡೋದು, ಒಳ್ಳೆ ಮೆಸೇಜ್ ಕೊಡೋಂಥವ್ರಿಗೆ 2000-3000 ಲೈಕ್ ಅಷ್ಟೇ. ಕಲಿಯುಗದ ಮಾಯೆ, ಕಲಿಯುಗ ಮಾಯೆ. ಇಲ್ಲಿ ಏನಾಗಿದೆ ಅಂದರೆ ಆಕರ್ಷಣೆ ಜಾಸ್ತಿ ಇದೆ ಕೆಟ್ಟದ್ದಕ್ಕೆ. ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರ ಜೀವನದಲ್ಲಿ ಒಂದು ರೀತಿ ಹೊಸ ಯೂಟರ್ನ್ ತಗೊಳ್ತಾರೆ ಇರಬೇಕು. ಇನ್ನೊಬ್ಬರ ಜೀವನದಲ್ಲಿ ಯೂಟರ್ನೆಲ್ಲ ಸ್ಟ್ರೈಟ್ ಹೋಗೋ ರೋಡಲ್ಲಿ ಅವ್ರಿಗೆ ಡ್ಯಾಮೇಜ್ ಆಗಬಾರ್ದು. ಆ ಥರ ನಾವು ವ್ಯಕ್ತಿತ್ವನ ತೋರಿಸ್ಕೊಡ್ಬಾರ್ದು. ಅದಕ್ಕೆ ಯಾರ್ಯಾರು ಕುಡುಕರ ಜೊತೆ, ಸ್ಮೋಕ್ ಮಾಡೋರ ಜೊತೆ, ಕೊಲೆಗಾರರ ಜೊತೆ, ಲಂಚಗೋರರು,
ಆಮೇಲೆ ದರೋಡೆಗೋರರು, ಅನ್ಯಾಯ, ಅಧರ್ಮ, ಧರ್ಮ ಬಿಟ್ಟು ಹೋಗೋರು, ಇಂಥವ್ರನ್ನ ಮುಟ್ಟೋದು, ಅಂಥವ್ರಿಗೆ ದರ್ಶನ ಮಾಡೋದು, ಅಂಥವ್ರಿಗೆ ನಮಸ್ಕರಿಸೋದು, ಅಂಥವ್ರಿಗೆ ದಾನ ಕೊಡೋದು, ಅಂಥವ್ರ ಜೊತೆ ಗಂಟೆಗಟ್ಟಲೆ ದಿನಗಟ್ಟಲೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ಸೂಕ್ಷ್ಮ ಮತ್ತು ಕಾರಣ ಶರೀರದಲ್ಲಿರ್ತಕ್ಕಂಥ ಒಂದು ಒಳ್ಳೆ ವೈಬ್ರೇಷನು ಬ್ರೇಕ್ ಆಗ್ತಾ ಹೋಗುತ್ತೆ. ಆಗ ನಾನು ಒಂದಿನ ಕುಡಿಬೇಕು, ಕೊಲೆ ಮಾಡಬೇಕು, ಲಂಚ ತಗೋಬೇಕು, ಮೋಸ ಮಾಡಬೇಕು ಅಂತ ಮನಸ್ಸು ಪ್ರೇರೇಪಣೆ ಮಾಡುತ್ತೆ. ಆದ್ದರಿಂದ ನಮ್ಮ ತಾಜಾತನ, ನಮ್ಮ ಒರ್ಜಿನಾಲಿಟಿ ಏನಿದೆಯೋ ಅದನ್ನು ಹೆಚ್ಚೆಚ್ಚಿಗೆ ಬೆಳೆಸ್ಕೋಬೇಕೇ ವಿನಃ ನಮ್ಮ ತಾಜಾತನ, ನಮ್ಮ ಒರ್ಜಿನಾಲಿಟಿ, ನಮ್ಮ ಒಂದೊಳ್ಳೆ ಏನು ಸಂಸ್ಕಾರಕ್ಕೆ ಇನ್ನೊಬ್ಬರನ್ನ ಅನುಕರಣೆ ಮಾಡಿ ಇನ್ನೊಬ್ಬರು ನೋಡಿ ಕಲಿತು ಅದನ್ನು ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಆಗಿದ್ದಾಗ ನಾವು ಎಷ್ಟೇ ಕೋಟಿ ಇದ್ದರೂ, ಎಷ್ಟೇ ರೂಪ ಇದ್ದರೂ, ಎಷ್ಟೇ ಯವ್ವನ ಇದ್ದರೂ ಕೂಡ ಯೂಸ್ ಆಗಲ್ಲ. ಆಯಾ ಟೈಮ್ಗೆ ಅದು ಬಳಕೆ ಆಗೋದಿಲ್ಲ. ವ್ಯಕ್ತಿತ್ವ, ನಮ್ಮ ಪರ್ಸನಾಲಿಟಿ ದಿನ ದಿನ ಕ್ಷೀಣಿಸಬಾರ್ದು, ದಿನ ದಿನ ಕಚಡ ಆಗಬಾರ್ದು. ಹೋಗ್ತಾ ಬೆಳೀತಿಗೆ ನಮ್ಮದು ಪ್ರಸಿದ್ಧಿ ಆಗಬೇಕು. ಕುವೆಂಪು ಥರ, ಅಂಬೇಡ್ಕರ್ ಥರ, ಕಾಳಿದಾಸನ ಥರ, ಬಸವಣ್ಣವ್ರ ಥರ ಇವತ್ತು ಅವ್ರನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಯಾಕೆ ಆ ವ್ಯಕ್ತಿತ್ವ ಅಷ್ಟಿದೆ ಅಂತ. ನಮ್ಮ ವ್ಯಕ್ತಿತ್ವ ಗೌರವಾನ್ವಿತವಾಗಬೇಕು, ಪೂಜ್ಯನೀಯ ಆಗಬೇಕು, ಪೂಜಿಸುವಂಥ ಆಗಬೇಕು. ಸೂರ್ಯ ಚಂದ್ರ ಇರೋವರೆಗೂ ಕೂಡ ನಮ್ಮ ವ್ಯಕ್ತಿತ್ವ ಅಮರವಾಗಿರಬೇಕು ಅಂತಂದರೆ ನಾವು ನಮ್ಮೆಲ್ಲ ಕೆಟ್ಟ ಭಾವನೆ, ಕೆಟ್ಟ ಚಟಗಳು, ಕೆಟ್ಟ ಸಹವಾಸದಿಂದ ಮುಕ್ತರಾಗಬೇಕು. ಆಗ ತನಗೆ ತಾನೇ ಕಮಲ ಉದ್ಭವ ಆಗುತ್ತೆ, ಅರಳುತ್ತೆ. ಹಿಂದಿನ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ 3ನೇ ತಿಂಗಳಲ್ಲಿ ಈ ಮಂತ್ರ ಹೇಳ್ಕೊಡ್ತಾರೆ. ಈ ಮಂತ್ರ ಮತ್ತು ತಂತ್ರನ ಏನಪ್ಪ ಅಂತಂದರೆ, ತಾಯಿ ಗರ್ಭದಲ್ಲಿದ್ದಾಗಲೇ ಮಗುಗೆ ಕುಡುಕರ ಸವಾಸ, ದರೋಡೆಕೋರ ಸವಾಸ, ಬಾಂಬಿಡೋರು, ಶೂಟ್ ಮಾಡೋರು, ಕೊಲೆ ಮಾಡೋರು, ರೇಪ್ ಮಾಡೋದು, ಇದು ಕಾರ್ಡ್ಸ್ ಆಡೋರು, ಕದಿಯೋದು, ಈ ಥರದವ್ರು ಮೈಲಿಗೆ ಆಗಬಾರ್ದು. ನನ್ನ ಮಗನಿಗೆ, ನನ್ನ ಮಗ ಮಡಿವಂತನಾಗಿರಬೇಕು ಸಾಯೋ ತನಕ. ಮಡಿ ಅಂದರೆ ದಿನ ಸ್ನಾನ ಮಾಡೋದಲ್ಲ. ನಮ್ಮ ಆಚಾರ ವಿಚಾರದಲ್ಲಿ ಶುದ್ಧತೆ ಇದ್ರದು ಮಡಿ ಅಂತ. 4 ಹೊತ್ತು ಸ್ನಾನ ಮಾಡಿ ಬರೀ ಕೆಟ್ಟ ಬುದ್ಧಿ, ಕೆಟ್ಟ ಚಟ, ಕೆಟ್ಟ ಭಾವನೆಗಳಿದ್ರೆ ಸ್ನಾನಕ್ಕೂ ಬೆಲೆ ಇಲ್ಲ, ಬದುಕಿಗೂ ಬೆಲೆ ಇಲ್ಲ ನನ್ನ ಪ್ರಕಾರ. ಆದ್ದರಿಂದ ಗರ್ಭಿಣಿ ಸ್ತ್ರೀ ತಾಯಿ ಗರ್ಭದಲ್ಲೇ ಇದ್ದಾಗ ಅವಳು ಹೇಳ್ತಾ ಇದ್ದಂತೆ, ನನ್ನ ಮಗುಗೆ 3 ಕಾಯ ವಾಚ ಮನಸ್ಸಿನಿಂದ, ದೇಹದಿಂದ, ಮಾತಿನಿಂದ ಪರಿಪೂರ್ಣ ಶುದ್ಧರಾಗಬೇಕು ಅಂತ ಮಗು ನನಗೆ ಬರಲಿ ಅಂತೇಳಿ ಆ ಮಗುಗೆ ಒಳಗಡೆ ಗರ್ಭದಲ್ಲಿ ಸಂಸ್ಕಾರ ಕೊಟ್ಟು ಆ ಮಗುಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಸತ್ವ, ರಜೋ, ತಮ ಗುಣಗಳನ್ನು ಬ್ಯಾಲೆನ್ಸ್ ಮಾಡ್ತಿದ್ಲಂತೆ. ಇದು ಟ್ರೀಟ್ಮೆಂಟು. ಅವತ್ತು ಕಾಲದಲ್ಲಿ ಕೊಡ್ತಾ ಇದ್ದಂಥ ತಿಂಗಳಿಗೂ ಒಂದೊಂದು ಮುದ್ರೆ, ಒಂದು ಮಂತ್ರ, ತಂತ್ರ ಟ್ರೀಟ್ಮೆಂಟಾಗಿ ಕೊಡ್ತಿದ್ರು. ಈಗ ಇಂಜೆಕ್ಷನ್ ಟಾನಿಕ್ ಕೊಡ್ತಾರೆ, ಏನೂ ಲಾಭ ಇಲ್ಲ. ಏನದು ಅಂದರೆ ಓಂ ಪ್ರಣವಂ ಮಂತ್ರ. ಆಂ ಮ್ರೀಂ ಕ್ರೋಂ. ಕಾಯ ಅಂದರೆ ಆಂ, ಮ್ರೀಂ ಮನಸ್ಸಿಂದ ಬರುವಂಥದ್ದು, ವಾಚ ಕ್ರೋಂ. ಓಂ ಆಂ ಬ್ರೀಂ ಕ್ರೋಂ ಏ ಹೇ ಪರಮೇಶ್ವರಿ ಸ್ವಾಹ. ಓಂ ಆಂ ಬ್ರೀಂ ಕ್ರೋಂ ಏ ಹೇ ಪರಮೇಶ್ವರಿ ಸ್ವಾಹ. ಓಂ ಆಂ ಬ್ರೀಂ ಕ್ರೋಂ ಏ ಹೇ ಪರಮೇಶ್ವರಿ ಸ್ವಾಹ. ಓಂ ಆಂ ಬ್ರೀಂ ಕ್ರೋಂ ಏ ಹೇ ಪರಮೇಶ್ವರಿ ಸ್ವಾಹ ಅನ್ನೋ ಮಂತ್ರನ ದಿನನಿತ್ಯ ಹಾಸಿಗೆಯಿಂದ ಎದ್ದ ತಕ್ಷಣ ಒಂದು 10 ನಿಮಿಷ ಜಪ ಮಾಡಿಬಿಟ್ರೆ ನಾವು ಮೈಲಿಗೆ ಆಗಲ್ಲ, ಕುಡುಕರು ಸಹವಾಸಕ್ಕೆ ಸೇರಲ್ಲ. ಕುಡುಕರ ಜೊತೆ ಸೇರಿ ನಾನು ಕುಡುಕ ಅದೇ ಮೈಲಿಗೆ ಅದೇ. ಕೊಲೆಗಾರನ ಜೊತೆ ಸೇರಲ್ಲ, ಕೊಲೆಗಾರ ಜೊತೆ ನಾನು ಸೇರಿದ ನಾನು ಮೈಲಿಗೆ ಅದೇ. ಡ್ರಗ್ಸ್ ತೊಗೊಳ್ಳೋ ಜೊತೆ ಸೇರಿದ್ರೆ ನಾನು ಡ್ರಗ್ಸ್ ತೊಗೊಳ್ಳೋ ಥರ ಅದು ಮೈಲಿಗೆ ಅದೇ. ಈ ಮೈಲಿಗೆಯನ್ನು ಸ್ನಾನ ಮಾಡಿ ತೆಗೆಯೋದಲ್ಲ, ಸೆಂಟ್ ಹಾಕೊಳ್ಳೋದಲ್ಲ. ಮಾನಸಿಕ, ಕಾಯ ವಾಚ ಮನಸ. ಕಾಯ ಅಂದರೆ ದೇಹ, ಆಂ ಮ್ರೀಂ ಕ್ರೋಂ. ವಾಚ ಕಮ್ಯುನಿಕೇಷನ್ ಸ್ಕಿಲ್ಲು, ಥಿಂಕಿಂಗ್ ಸ್ಕಿಲ್ಲು, ಬಾಡಿ ಸ್ಕಿಲ್, ಬಾಡಿ ಲ್ಯಾಂಗ್ವೇಜು, ಮೈಂಡ್ ಲ್ಯಾಂಗ್ವೇಜು ಮತ್ತು ಕಮ್ಯುನಿಕೇಷನ್ ಇದೆಲ್ಲನೂ ಶುದ್ಧ ಆದಾಗ ಒಳ್ಳೊಳ್ಳೆ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ. ಯಾರು ಕೆಟ್ಟವ್ರು ಬರೋದೇ ಇಲ್ಲ. ಇದನ್ನು ತಾಯಿ ಗರ್ಭದಲ್ಲಿದ್ದಾಗ ಹೇಳ್ತಾಯಿದ್ರು. ಈಗ ಎಲ್ಲ ಮಗು ಬೆಳೆದು ಎಲ್ಲ ಆಗೋಗಿದೆ. ಅದನ್ನು ನೀವೇನು ಮಾಡಬೇಕು, ಜೇನುತುಪ್ಪ ತೊಗೋಬೇಕು. ಜೇನುತುಪ್ಪಕ್ಕೆ ತುಪ್ಪ ಮಿಕ್ಸ್ ಮಾಡಬೇಕು, ಹಸುವಿನ ತುಪ್ಪ ಎರಡೂ ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಲು ಇಟ್ಕೊಂಡು ಓಂ ಆಂ ಬ್ರೀಂ ಕ್ರೌಂ ಏ ಹೇ ಪರಮೇಶ್ವರಿ ಸ್ವಾಹ. ಓಂ ಆಂ ಬ್ರೀಂ ಕ್ರೋಂ ಏ ಹೇ ಪರಮೇಶ್ವರಿ ಸ್ವಾಹ. ಓಂ ಆಂ ಬ್ರೀಂ ಕ್ರೋಂ ಏ ಹೇ ಪರಮೇಶ್ವರಿ ಸ್ವಾಹ ಅಂಥೇಳಿ ಈ ಮಂತ್ರನ ಹುಣ್ಮೆ ಅಮಾವಾಸ್ಯೆ ಸಹ ಅರ್ಧ ಗಂಟೆ ಜಪ ಮಾಡಿ 1-2 ಜಪ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಆಗಾಗ ಬಾಯಿಗೆ ಹಾಕ್ತಿದ್ರೆ ಆಗ ಕುಡುಕರ ಸವಾಸ,
ಕಾರ್ಡ್ಸ್ ಆಡೋರು, ಕುದುರೆ ರೇಸ್ಗೆ ಹೋಗೋರು, ದರೋಡೆ ಮಾಡೋರು, ರೇಪ್ ಮಾಡೋರು, ಸುಳ್ಳು ಹೇಳೋದು, ಕದಿಯೋದು, ಕೊಲೆ ಮಾಡೋದು, ಏನೇನು ಚಟಗಳ ಜೊತೆ ಸಹವಾಸವಿದ್ದು ಮೈಲಿಗೆ ಆಗಿದ್ದಾರೋ ಆ ಮೈಲಿಗೆಲ್ಲ ನಿಧಾನ ತೆಗೀತಂತೆ ಈ 3 ಬೀಜಾಕ್ಷರ ಆಂ ಹ್ರೀಂ ಕ್ರೋಂ ಅನ್ನೋ ಬೀಜಾಕ್ಷರ. ಇದು ಎಲ್ಲಿ ಬರುತ್ತೆ ಅಂದರೆ ಬಗಳಾಮುಖಿ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಅದರಲ್ಲಿ ವ್ಯಕ್ತಿತ್ವ ವಿಕಾಸವನ್ನು ಮಾಡೋದಕ್ಕೆ ನಮ್ಮಲ್ಲಿರತಕ್ಕಂಥ ಶತ್ರು ಮೈಲಿಗೆ, ಕುಡುಕತನ ಒಬ್ಬ ಶತ್ರು, ದೊರಡೆ ಮಾಡೋದು ಒಬ್ಬ ಶತ್ರು, ಸುಳ್ಳು ಹೇಳೋದು ಒಬ್ಬ ಶತ್ರು, ಆಣೆ ಹಿಡೋದು, ಕದಿಯೋದು, ಕೊಲೆ ಮಾಡೋದು, ಈ ಥರ ಶತ್ರು ನನ್ನಲ್ಲೇ ಇದ್ದಾಗ ಪ್ರಪಂಚ ನನಗೆ ಶುದ್ಧಿ ಆಗೋದಿಲ್ಲ, ಪ್ರಪಂಚ ಒಳ್ಳೇದು ಮಾಡೋದಿಲ್ಲ. ಆದ್ದರಿಂದ ಇದನ್ನು ಹತ್ಯೆ ಮಾಡಬೇಕು. ಕುಡುಕತನ, ಸ್ಮೋಕ್ ಮಾಡೋದು, ಡ್ರಗ್ಸ್ ತೊಗೊಳ್ಳೋದು, ಸೆಕ್ಸ್ ಮಾಡೋದು, ಇದೆಲ್ಲ ತೆಗೆದುಹಾಕಾಗ ನೀನು ಮಡಿಯಾದೆ, ಆಗ ಇಡೀ ಜಗತ್ತೇ ನಿಂಗೆ ನಮಸ್ಕರಿಸ್ತದೆ. ಇದು ಎಲ್ಲ ಇದ್ದಾಗ ನೀನೇ ಬೇರೆ ಜಗತ್ತೇ ಬೇರೆ ಅನ್ನೋ ಅರ್ಥದಲ್ಲಿ ಬಗಳಾಮುಖಿ ತಂತ್ರಸಾರದಲ್ಲಿ ಒಂದು ಮಂತ್ರ, ಚಿಕ್ಕ ಮಂತ್ರ, ಭಾಳ ಪವರ್ಫುಲ್. ಓಂ ಆಂ ಹ್ರೀಂ ಕ್ರೋಂ ಯೇ ಹೇ ಹಿ ಪರಮೇಶ್ವರೇ ಸ್ವಾಹ. ಓಂ ಆಂ ಹ್ರೀಂ ಕ್ರೋಂ ಯೇ ಹೇ ಹಿ ಪರಮೇಶ್ವರೇ ಸ್ವಾಹ. ಇದು ಮಾಡೋದ್ರಿಂದ ತುಪ್ಪ ಜೇನುತುಪ್ಪ ಎರಡು ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ಅದು ಅಮೃತಕ್ಕೂ ಸಮಾನ ಅಂತ ಹೇಳ್ತಾರೆ. ಮಂತ್ರದ ಎನರ್ಜಿ ಇದು. ಮಂತ್ರ ಅಂದ್ರೇನು? ಒಂದು ದೇವತೆಗಳ ಸೀಕ್ರೆಟ್ ಕೋಡ್ ಅದು ಮಂತ್ರ. ನೀವು ಹೆಚ್ಚೆಚ್ಚು ಮಂತ್ರ ಹೇಳಿದ್ರೆ ಆ ಸೀಕ್ರೆಟ್ ಕೋಡ್ ಓಪನ್ ಆಗುತ್ತೆ, ಅದನ್ನು ಎನರ್ಜಿ ಪಾಸ್ ಆಗುತ್ತೆ ಅಷ್ಟೇ. ಮಂತ್ರದೇ ಇದೆ ಒಂದು ವೈಶಿಷ್ಟ್ಯತೆ. ಯಾಕೆ ಮಂತ್ರ ಹೇಳಬೇಕು? ಮಂತ್ರ ಒಂದು ದೇವತೆಗಳ ಸೀಕ್ರೆಟ್ ಕೋಡ್ ಅದು. ಅದನ್ನು ರೀಚ್ ಆಯಿತು ಅಂದರೆ ಆ ದೇವತೆ ನಮ್ಮ ಜೊತೆ ಇರ್ತಾರೆ. ಅದಕ್ಕೆ ಮಂತ್ರ ಧ್ಯಾನ ಮಹಾಶ್ರೇಷ್ಠ. ಇದನ್ನು ಮಾಡಿ ನಿಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಿ ಶುದ್ಧಿ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಒಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಲೈಕ್ ಅನ್ನೋದು ಪ್ರೆಸ್ ಮಾಡಿದ್ರೆ ನಿಮ್ಮ ಆತ್ಮನೂ ಕೂಡ ರೆಸ್ಪೆಕ್ಟ್ ಮಾಡುತ್ತೆ. ನೀವು ಲೈಕ್ ಅಂತ ಪ್ರೆಸ್ ಮಾಡಿದ ತಕ್ಷಣ ನನಗೂ ಕೂಡ ಕೊಡೋ ಒಂದು ದೊಡ್ಡ ಗೌರವ. ಆದ್ದರಿಂದ ಈ ಲೈಕ್ ಅನ್ನೋದನ್ನು ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಎಲ್ಲದರಲ್ಲೂ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಡೇಟ್ ಬುಕ್ ಮಾಡ್ಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.